ಮುದ್ದೇಬಿಹಾಳ್ ತಾಲೂಕಿನ ನದಿ ತೀರದ ಹಾಗೂ ಕೆರೆ ಆಶ್ರಿತ ಗ್ರಾಮಗಳ ಭೂಹೀನರು ಮತ್ತು ಹಿಂದುಳಿದ ವರ್ಗದವರು ಮೀನುಗಾರಿಕೆಯನ್ನು ಉಪಕಸಬನ್ನಾಗಿ ಮಾಡಿಕೊಳ್ಳುವ ಮೂಲಕ ಆರ್ಥಿಕ ಸಬಲತೆಯನ್ನು ಸಾಧಿಸಬಹುದು. ಮೀನುಗಾರಿಕೆ ಆದಾಯದಿಂದ ಬಡತನ ನಿರ್ಮೂಲನೆ ಮಾಡಲು ಸಾಧ್ಯವಿದೆ ಎಂದು ಶಾಸಕ ಹಾಗೂ ಕೆಎಸ್ಎಲ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು. ಶನಿವಾರ ಮುದ್ದೇಬಿಹಾಳ್ ಪಟ್ಟಣದ ಆಲಿಮಠೆ ರಸ್ತೆಯ ಲೇಔಟ್ನಲ್ಲಿ ಜಿಲ್ಲಾ ಪಂಚಾಯತ್ ಲಿಂಕ್ ಡಾಕ್ಯುಮೆಂಟ್ ಯೋಜನೆಯಡಿ ಅಂದಾಜು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ನೂತನ ಕಚೇರಿ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಮೀನುಗಾರಿಕೆ ಮಂದಗತಿಯಲ್ಲಿ ಸಾಗಲು ರಾಜಕೀಯ ಇಚ್ಛಾಶಕ್ತಿ ಹಾಗೂ ಇಲಾಖೆಯ ಆಸಕ್ತಿಯ ಕೊರತೆಯೂ ಇರಬಹುದು ಎಂದು ಒಪ್ಪಿಕೊಂಡ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಲ್ಮಟ್ಟಿಯಲ್ಲಿ ಮೀನುಗಾರಿಕೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೆ ಅನುಮೋದನೆ ನೀಡಿದ್ದಾರೆ. ತಾಲೂಕಿನ ನಿರುದ್ಯೋಗಿಗಳು ಮತ್ತು ಆಸಕ್ತರು ಅಲ್ಲಿ ತರಬೇತಿ ಪಡೆದು ಕೆರೆಗಳಲ್ಲಿ ಯಾವ ತಳಿಯ ಮೀನುಗಳನ್ನು ಸಾಕಬೇಕು ಎಂಬ ತಾಂತ್ರಿಕ ಅರಿವು ಮೂಡಿಸಿಕೊಳ್ಳಬೇಕು. ಪ್ರತಿ ಗ್ರಾಮದ ಕೆರೆಗಳಲ್ಲಿ ಮೀನುಗಾರಿಕೆ ಸಹಕಾರ ಸಂಘಗಳನ್ನು ರಚಿಸುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಮೀನುಗಾರಿಕೆ ಚಟುವಟಿಕೆಗಳು ಬಹಳ ಮಂದ ರೀತಿಯಲ್ಲಿ ನಡೀತಾ ಇದ್ದಾವೆ. ಅದಕ್ಕೆ ಕಾರಣಗಳು ಹಲವಿರಬಹುದು. ಒಂದು, ಜನರ ಆಸಕ್ತಿ ಕಡಿಮೆ ಇರಬಹುದು, ಅಥವಾ ಇಲಾಖೆಯ ಆಸಕ್ತಿ ಕಡಿಮೆ ಇರಬಹುದು. ಮೂರನೇದಾಗಿ ನಮ್ಮೆಲ್ಲರ ರಾಜಕೀಯ ಇಚ್ಛಾಶಕ್ತಿ ಕೂಡ ಕಡಿಮೆ ಇರಬಹುದು. ನನ್ನ ಹಿಡ್ಕೊಂಡೇ ಹೇಳ್ತೀನಿ, ನಾನು ಬೇರೆ ಯಾವುದು ಬಿಟ್ಟು ಹೇಳೋದಲ್ಲ. ನಾನು ಮೀನುಗಾರಿಕೆ ಮಾಡತಕ್ಕಂಥದ್ದು ಅದರ ಒಂದು ಪದ್ಧತಿ, ಯಾವ ರೀತಿಯಾಗಿ ಮಾಡಬೇಕನ್ನೋದೇ ನಮ್ಮ ಜನಕ್ಕೆ ಬಹಳ ಗೊತ್ತಿಲ್ಲ. ಮೀನುಗಾರಿಕೆ ಇಲಾಖೆಯ ಸೀಡ್ ಫಾರ್ಮ್ ಏನಿದೆ, ಸೀಡ್ ಫಾರ್ಮ್ ಅಂದ್ರೆ ಮರಿಗಳನ್ನ ರೇರ್ ಮಾಡಿ ಪುನಃ ನದಿಗೆ ಬಿಡ್ತಕ್ಕಂಥ ಫಾರ್ಮ್ ಎಲ್ಲರೂ ಇದ್ರೆ ಅದು ಸಿದ್ದಾಪುರದಲ್ಲಿದೆ, ಅದು ಬಿಜಾಪುರ ಜಿಲ್ಲೆಯಲ್ಲಿ ಇದೆ. ಅದಕ್ಕೆ ಆಗ ಬಹಳ ಹಿಂದೆನೆ ಅಲ್ಲಿ ಅಕ್ವಿಸಿಷನ್ ಆಗಿದೆ, ಫಾರ್ಮ್ ಎಸ್ಟಾಬ್ಲಿಷ್ ಆಗಿದೆ. ದೇಶಮುಖರ ಹೊಲ ಅದು, ಮೊದಲು ದಿವಂಗತ ಜೆ.ಎಸ್. ದೇಶಮುಖರ ಭೂಮಿ ಅದು. ಸುಮಾರು ಅಲ್ಲಿ 70 ಎಕರೆ ಭೂಮಿ, 75 ಎಕರೆ ಭೂಮಿ ಅಕ್ವಿಸಿಷನ್ ಆಗಿದೆ. 75 ಎಕರೆ ಅಕ್ವಿಸಿಷನ್ ಆಗಿ ಅಲ್ಲಿ ಫಾರ್ಮ್ ಆಗಿದೆ. ನಾವು ಯಾರು ಅದಕ್ಕೆ ಒತ್ತು ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಕಸುಬು ಮಾಡೋರೇ ಯಾರು, ನಮ್ಮವ್ರು ಯಾರು ಇಲ್ಲಪ್ಪ ಅನ್ನುವಂಥದ್ದು ನಾವು ಯಾರು ಹೆಚ್ಚು ಒತ್ತು ಕೊಡ್ತಾ ಇರಲಿಲ್ಲ. ಇಲ್ಲಿ ಮೀನುಗಾರಿಕೆ ಮಾಡತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇವರು ಆಂಧ್ರ ಮತ್ತು ತಮಿಳುನಾಡಿದವರು ಜಾಸ್ತಿ ಜನ. ಗುತ್ತೇದಾರರು ಅವರು ಎಲ್ಲಿಯವರು, ಬಿಜಾಪುರದವರು, ಮುಂಬೈದವರು, ಎಲ್ಲಿಯವರು ಗುತ್ತೇದಾರಗಳು. ಅವ್ರು ಏನ್ ಮಾಡಿದಪ್ಪ ಅಂತಂದ್ರೆ ಏನು ಮೀನವನ್ನ ಹಿಡಿತಾರಲ್ಲ ಆಂಧ್ರದವರು, ತಮಿಳುನಾಡವರು, ಬುಟ್ಟಿ ಅವ್ರಿಗೆ ಕೊಡಿಸೋದು, ಸ್ವಲ್ಪ ಮಟ್ಟಿಗೆ ಖರ್ಚಿಗೆ ರೊಕ್ಕ ಕೊಡೋದು. ನಂತರ ಕೆಜಿ ಮೀನಕ್ಕೆ 25 ರೂಪಾಯಿಯಿಂದ ಹಿಡಿದು ಬಹಳ ಅಂದ್ರೆ 50-60 ರೂಪಾಯಿ ಕೊಡೋದು ಅವ್ರಿಗೆ. ಬೇರೆ ಬೇರೆ ವೆರೈಟಿ ಮೇಲೆ ದುಡ್ಡು ಕೊಡ್ತಾರೆ. ಅತಿ ಹೆಚ್ಚು ಅಂದ್ರೆ 60 ರೂಪಾಯಿ ಕೊಡೋದು. ಅವ್ರು ತಗೊಂಡೋಗಿ ಅದನ್ನ 250-300 ರೂಪಾಯಿ ಕೆಜಿ ಮಾರುದು. ಕೆಲವು ವೆರೈಟಿಯಲ್ಲಿ 100 ಕಟ್ಲ ಅನ್ನೋದೇ 100-110-150 ರೂಪಾಯಿ ಕೆಜಿ ಮಾರುದು. ಇದು ಈ ಕಡೆ ನಮ್ಮ ಜನಕ್ಕೂ ಯಾವುದು ಅನುಕೂಲ ಆಗ್ತಾ ಇಲ್ಲ. ಮತ್ತು ಆಂಧ್ರದವರು ಸುಖದಿಂದದಾರ, ಅವರು ಸುಖದಿಂದಿಲ್ಲ. ಈ ಮಧ್ಯವರ್ತಿ ಜನನೇ ಇದ್ರ ಲಾಭವನ್ನು ಪಡಿತಾರೆ. ಎಷ್ಟೋ ಜನಕ್ಕೆ ಭೂಮಿನೇ ಇಲ್ಲ ಈಗ, ಅವ್ರಿಗೆ ಭೂಮಿನೇ ಇಲ್ಲ. ಇದು ದೇವ್ರು ಕೊಟ್ಟಂತ ವರದಾನ ಅಂತ ತಿಳ್ಕೋಬೇಕು. ಡ್ಯಾಮ್ ಅವರು ದೇವ್ರು ಕೊಟ್ಟಂತ ವರದಾನ ಅಂತ ತಿಳ್ಕೋಬೇಕು. ಇವತ್ತು ಎಲ್ಲರೂ ಮೀನುಗಾರಿಕೆಯ ತರಬೇತಿಯನ್ನು ಪಡೆದ್ರೆ ಮತ್ತು ಮೀನವನ್ನ ಯಾವ ರೀತಿಯಾಗಿ ಹಿಡಿಬೇಕು, ಅದನ್ನ ಮಾರುಕಟ್ಟೆಗೆ ಯಾವ ರೀತಿಯಾಗಿ ಸಾಗಿಸಬೇಕು, ಅದರಿಂದ ಯಾವ ರೀತಿಯಾಗಿ ಆರ್ಥಿಕವಾಗಿ ನಮಗೆ ಹೆಚ್ಚು ಆದಾಯ ಬರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಬಹುತೇಕ ನನಗನ್ಸುತ್ತೆ ನಮ್ಮ ಹೊಳದಂಡಿಯಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿ
ಮತ್ತು ದೊಡ್ಡ ದೊಡ್ಡ ಕೆರೆಗಳು ಇರ್ತಕ್ಕಂತಹ ಗ್ರಾಮಗಳಲ್ಲಿ ಬಡತನ ಅನ್ನುವಂತ ಒಂದು ನಯ ಪೈಸಾ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ನಯ ಪೈಸಾ ಕೂಡ ಇರ್ಲಿಕ್ಕೆ ಸಾಧ್ಯ ಇದು ತಿಳ್ಕೊಳ್ಳಿ. SC/ST ಜನಾಂಗದವರು ಅದಾರ, ಎಲ್ಲರೂ ಕೂಡ ಯಾರಿಗೆ ಹೊಲ ಇಲ್ಲ ದಯವಿಟ್ಟು ಈ ಟ್ರೈನಿಂಗಿಗೆ ನೀವು ಅವಕಾಶ ಮಾಡ್ಕೋಬೇಕು. ನಾನು ಇಲಾಖೆಯವ್ರಿಗೂ ಸೂಚನೆ ಕೊಡ್ತೀನಿ, ಬೇಕಂದ್ರೆ ಅದನ್ನ ಆಲ್ಮಟ್ಟಿಗೆ ಇನ್ನೊಂದು ನಾನು ಇವತ್ತು ಅಭಿನಂದಿಸ್ತೇನೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರಗಳನ್ನ ನಾನು ಅಭಿನಂದಿಸ್ತೇನೆ. ಪ್ರಶ್ನೆ ಬಂದಾಗ ಎಲ್ಲಿ ಮಾಡಬೇಕು, ನಾವು ಸೀಡ್ ಫಾರ್ಮ್ ಅನ್ನ ಮಾಡಿ ಟ್ರೈನಿಂಗ್ ಸ್ಕೂಲ್ ಅನ್ನ ಎಲ್ಲಿ ಮಾಡಬೇಕು ಅನ್ನುವಂಥ ಚರ್ಚೆ ಬಂದಾಗ ಅದನ್ನ ನಮ್ಮ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ರು ಅದು ಆಲ್ಮಟ್ಟಿಗೆ ಆಗಬೇಕು ಯೋಗ್ಯ ಅನ್ನುವಂತಹ ಪ್ರಶ್ನೆ ಬಂದಾಗ ಅದರ ಜೊತೆ ನಾವು ಕೂಡ ಧ್ವನಿ ಕೂಡಿಸಿದ್ವಿ. ಯಾಕಂದ್ರೆ ಎರಡೂ ಮಧ್ಯೆ ಇರ್ತಕ್ಕಂಥ ಡ್ಯಾಮಿನ ಮಧ್ಯೆ ಇರ್ತಕ್ಕಂಥ ಒಂದು ಸೆಂಟರ್ ಆಗುತ್ತೆ ಅಂತ ಹೇಳಿ ಈ ವರ್ಷ ಹೋದ ವರ್ಷ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ. ಈಗಾಗಲೇ ಕೌಶಲ್ಯ ಅಭಿವೃದ್ಧಿ ತರಬೇತಿ ಫಾರ್ಮ್ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದೆ. ಕೌಶಲ್ಯ ತರಬೇತಿ ಇದು ಈಗಾಗಲೇ ಅದನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ನಿಮಗೆ ಹೋಗಿ ಟ್ರೈನಿಂಗ್ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ನೀವು ಕೂಡ ಬರುವಂತ ಟ್ಯಾಕ್ಸ್ ಅನ್ನ ತುಂಬಿ ಆ ಒಕ್ಕೂಟದಿಂದ ನೀವು ಅದನ್ನ ಲೈಸೆನ್ಸ್ ಪಡಿ. ನಂತರ ಎಲ್ಲರೂ ಏನಪ್ಪಾ ಅಂದ್ರೆ ಮೀನುಗಾರಿಕೆ ಪ್ರತಿಯೊಂದು ಸಂಘದಿಂದ ನೀವು ಮೀನರ ಬೆಲೆಯನ್ನ ಫಿಕ್ಸ್ ಮಾಡಿ ಆ ಮೀನವನ್ನ ಏನು ಸಂಘ ಪಡಿತೀರಿ ಅದನ್ನು ನೀವು ಎರಡನೇ ಪಾಲ್ಟಿ ವ್ಯಾಪಾರ ಮಾಡ್ತಕ್ಕಂಥವ ಮುಂಬೈ ಕಳಿಸ್ತಾನೋ ಬಾಂಬೆ ಕಳಿಸ್ತಾನೋ ದುಬೈ ಕಳಿಸ್ತಾನೋ ಎಲ್ಲಿ ಕಳಿಸ್ತಾನೋ ಗೊತ್ತಿಲ್ಲ. ಆ ಮೀನುಗಳನ್ನ ಒಂದು ರೇಟ್ ಫಿಕ್ಸ್ ಮಾಡಿ ಅವರಿಗೆ ಕೊಡ್ತಕ್ಕಂಥ ಒಡಂಬಡಿಕೆ ಮಾಡ್ಕೊಂಡು ನೀವು ಜೀವನವನ್ನು ಸಾಗಣೆ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಸೊಸೈಟಿಯವರು ಸ್ವಲ್ಪ ಹೆಚ್ಚು ಆಸಕ್ತಿ ವಹಿಸಿ ಚುರುಕಾಗಿ ಇನ್ಮೇಲೆ ಕೆಲಸ ಮಾಡಿಸಿದ್ರೆ ಬಡತನ ಅನ್ನುವಂಥದ್ದು ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ. ನಿರುದ್ಯೋಗ ಅನ್ನುವಂಥದ್ದು ನಮ್ಮ ಮೀನುಗಾರಿಕೆಯಿಂದ ನಿರುದ್ಯೋಗ ಅನ್ನೋದನ್ನ ಸಂಪೂರ್ಣವಾಗಿ ನಾವು ತೆಗೆದು ಹಾಕ್ಬೋದು. ಮುದ್ದೇಬಿಹಾಳ ತಾಲೂಕದಲ್ಲಿ ಸಂಪೂರ್ಣವಾಗಿ ನಿರುದ್ಯೋಗ ಅನ್ನುವಂಥ ಶಬ್ದನೇ ಇರೋದಿಲ್ಲ, ನಿರುದ್ಯೋಗ ಅಂತ ಶಬ್ದನೇ ಇರೋದಿಲ್ಲ. ಮೀನುಗಾರಿಕೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ MH ಬಾಂಗಿ ಹಾಗೂ ಸಹಾಯಕ ನಿರ್ದೇಶಕ ಶರಣ್ಗೌಡ ಬಿರಾದಾರ್ ಮಾತನಾಡಿ, ಶಾಸಕರ ಮುತುವರ್ಜಿಯಿಂದ ಹೊಸ ಕಚೇರಿ ಕಟ್ಟಡಕ್ಕೆ ಚಾಲನೆ ಸಿಕ್ಕಿದೆ. ಆಲಿಮಟ್ಟಿಯಲ್ಲಿ ಈಗಾಗಲೇ ಕೌಶಲ್ಯ ಅಭಿವೃದ್ಧಿ ಹಾಗೂ ಮೀನು ಉತ್ಪಾದನಾ ಕೇಂದ್ರಕ್ಕೆ 25 ಎಕರೆ ಜಮೀನು ಮಂಜೂರಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಮೀನುಗಾರರಿಗೆ ಇಲಾಖೆಯ ವತಿಯಿಂದ ಮೀನಿನ ಬೆಲೆ ಹಾಗೂ ಲೈಫ್ ಜಾಕೆಟ್ಗಳನ್ನು ವಿತರಿಸಲಾಯಿತು. ಒಂದು ಸಂಸ್ಥೆಗೆ 26 ಲಕ್ಷ ಈ 24-25ನೇ ಸಾಲಿಗೆ ನಾವು ಬಜೆಟ್ ಯಾರು ಕೊಟ್ಟಿದ್ದೀವಿ ಮತ್ತು ಮುಂದುವರೆದ ಕಾಮಗಾರಿ ಅಂತೇಳಿ ನಾವು ಪ್ರಪೋಸ್ ಮಾಡಿದ್ವು. ಅದು ಕೂಡ ಬಜೆಟ್ ಬಂದದ. ಹಂಗಾಗಿ 50 ಲಕ್ಷಕ್ಕೆ ಯಾವುದೇ ರೀತಿ ಅನುದಾನ ತೊಂದರೆ ಇಲ್ಲ. ಈ ಕೆಲಸ ಕಂಪ್ಲೀಟ್ ಮಾಡ್ಬೋದು. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ಇದ್ರೆ ಅದು ಕೂಡ ನಾವು ಇಲಾಖೆಯಿಂದ ಬಂಧಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಈ ನಾವು 25-26ನೇ ಸಾಲಿಗೆ ಒಂದು ವಿಶೇಷ ಘಟಕ ಯೋಜನೆಯಲ್ಲಿ 4 ಚಕ್ರ ವಾಹನ ಕೂಡ ನಾವು ಈ ಮಸೀದರಿಂದ ಸಾಹೇಬರು ಅಂತ ನಾವು ಮಂಜೂರಾತಿ ಆಗಿದೆ. ಒಂದು ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಮನೆ ಶಾಸಕರು ಅವರೇ ಮುತುವರ್ಜಿ ವಹಿಸಿ ನಮಗೆ ಈ ಏನು ಹಡಗಲೇರಿದೆ ಇವತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಜಾಗವನ್ನು ನಮ್ಮ ಮೀನುಗಾರಿಕೆ ಇಲಾಖೆಗೆ ಹಸ್ತಾಂತರಿಸಲು ಅವರ ಮುಖ್ಯವಾದ ಕಾರಣಕರ್ತರಾಗಿರ್ತಾರೆ. ವಾಟರ್ ಸ್ಪ್ರೆಡಿಂಗ್ ಏರಿಯಾ ನಮ್ಮ ಬಸವಸಾಗರ ಜಲಾಶಯ ಇದೆ. 48,000 ಹೆಕ್ಟೇರ್ ವಾಟರ್ ಸ್ಪ್ರೆಡಿಂಗ್ ಏರಿಯಾ ಆಲ್ಮಟ್ಟಿ ಜಲಾಶಯ ಇದೆ. ಸರ್, ಇತ್ತಿತ್ತಲಾಗಿ ತಮ್ಮ ಸರ್ಕಾರದಲ್ಲಿ ಇವಾಗ 2 ಕಾರ್ಯಕ್ರಮ ನಡೀತಾ ಇದೆ. ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ಹೋದ ವರ್ಷ ಅನೌನ್ಸ್ ಆಯಿತು. ಅದಕ್ಕಿಂತ ಹಿಂದಿನ ವರ್ಷ ಸರ್ ಮೀನುಗಾರಿಕೆ ಉತ್ಪಾದನೆ ಕೇಂದ್ರ ಒಂದು ಆಲ್ಮಟ್ಟಿ ಜಲಾಶಯದಲ್ಲಿ ನಡೆದಿದೆ. 25 ಎಕರೆ ಜಾಗ ಇದೇ ಸರ್ಕಾರದಲ್ಲೇ ನಮಗೆ 25 ಎಕರೆ ಜಾಗವನ್ನು KBJNLದಿಂದ ಹ್ಯಾಂಡ್ ಓವರ್ ಆಯಿತು. ಈಗ ಆಲ್ರೆಡಿ ಏನದು ಉಡುಪಿ ನಮ್ದು ಪೋರ್ಟ್ ಅಂಡ್ ಫಿಶರಿ ಡಿಪಾರ್ಟ್ಮೆಂಟ್ಗೆ ಟೆಂಡರ್ ಏಜೆನ್ಸಿ ಮೂಲಕ ಟೆಂಡರ್ ಆಗಿದೆ ಸರ್. ಆಲ್ರೆಡಿ ನಮ್ದು ಮೀನುಗಾರಿಕೆ ಉತ್ಪಾದನೆ ಕೇಂದ್ರ ಆಲ್ರೆಡಿ ಕಾರ್ಯವನ್ನು ಬಹಳ ಏನು ತೀವ್ರಗತಿಯಲ್ಲಿ ಕೆಲಸ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷ ಮಹಬೂಬ್ ಗುಳಸಂಗಿ, ರಮೇಶ್ ಒಸ್ವಾಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ, ಎಂಬಿ ನಾವದಗಿ, ಸತೀಶ್ ಕುಮಾರ್ ಒಸ್ವಾಲ್, ಪ್ರಭುರಾಜ್ ಕಲಬುರ್ಗಿ, ಸಂಗನಗೌಡ ಬಿರಾದಾರ್, CP ಸಜ್ಜನ್, ರಾಜು ಕರಡಿ, ಸದಾಶಿವ ಮಠ್, ಡಾಕ್ಟರ್ ವೀರೇಶ್ ಕುಮಾರ್ ಗುಳಿ, ಶ್ರೀಕಾಂತ್ ಚಲ್ವಾದಿ, ಅಕ್ಷತಾ ಚಲ್ವಾದಿ, ಮಹಬೂಬಿ ಬಾಗ್ವಾನ್, ಗುತ್ತಿಗೆದಾರ ಬಂದೆ ನವಾಜ್ ಪಕಾಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು, ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು.